2016ರಲ್ಲಿ APJ ಅಬ್ದುಲ್ ಕಲಾಂ ಹೇಳ್ತಾರೆ, ಸ್ಕಿಲ್ ಬೇಸ್ಡ್ ಎಜುಕೇಷನ್ ತರಬೇಕು ನಾವು, ಇಲ್ಲ ಅಂತಂದರೆ ಯುವಕರಿಗೆ ಮುಂದಿನ ಪೀಳಿಗೆಯಲ್ಲಿ ಭಾಳ ಕಷ್ಟ ಆಗುತ್ತೆ ಅಂತಕ್ಕಂಥ ವಿಚಾರನ ಆಗಲೇ ಹೇಳಿರ್ತಾರೆ. ಪೇರೆಂಟ್ಸ್ಗಳು ವಿಚಾರ ಮಾಡಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಕಳಿಸ್ಕೊಡಿ. ಒಂದು ಕ್ಲಾಸಲ್ಲಿ 50ರಿಂದ 60 ಜನ ಮಿನಿಮಮ್ ಇರ್ತಾರೆ. ಇವತ್ತು ಯಾವ ಕ್ಲಾಸ್ ಆದರೂ ತೊಗೊರಿ, ನೀವು ಇದ್ದೇ ಇರ್ತಾರೆ. ಬಟ್ ಎಲ್ಲರೂ ಒಂದೇ ಥರ ಮಾರ್ಕ್ಸ್ ತೊಗೋಬೇಕಂದ್ರೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿರೋ 5 ಬೆರಳುಗಳೇ ಸಮವಾಗಿಲ್ಲ ಅಂದಮೇಲೆ ಅದು ಹೇಗೆ ಎಲ್ಲರೂ ಒಂದೇ ಮಾರ್ಕ್ಸ್ ತೊಗೊಳ್ಳಿಕ್ಕೆ ಸಾಧ್ಯ? ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ಶಿವಪ್ರಸಾದ್ KY ಸ್ಕೈ ಕ್ಲಾಸಸ್ ರಾಯಚೂರಿಂದ. ಏನಿಲ್ಲ, ಒಂದು ವಿಚಾರ ನಿಮಗೆ ಹೇಳಬೇಕಂತ ಅಂದ್ಕೊಂಡೆ. ಏನಪ್ಪ ಅಂತ ಹೇಳಿದರೆ, 2016ರಲ್ಲಿ APJ ಅಬ್ದುಲ್ ಕಲಾಂ ಹೇಳ್ತಾರೆ, ಸ್ಕಿಲ್ ಬೇಸ್ಡ್ ಎಜುಕೇಷನ್ ತರಬೇಕು ನಾವು, ಇಲ್ಲ ಅಂತಂದರೆ ಯುವಕರಿಗೆ ಮುಂದಿನ ಪೀಳಿಗೆಯಲ್ಲಿ ಭಾಳ ಕಷ್ಟ ಆಗುತ್ತೆ ಅಂತಕ್ಕಂಥ ವಿಚಾರನ ಆಗಲೇ ಹೇಳಿರ್ತಾರೆ. ಬಟ್ ಅದು ನನಗೀಗ ನಿಜ ಅನ್ನಿಸ್ತಾ ಇದೆ. ಹೇಗೆಪ್ಪ ಅಂತ ಹೇಳಿದರೆ, 2016ರಲ್ಲಿ APJ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರೆ, ಸ್ಕೂಲ್ನಲ್ಲಿ 2 ಸ್ಕಿಲ್ ಬೇಸ್ಡ್ ಎಜುಕೇಷನ್ ಇಡಬೇಕು ಆಫ್ಟರ್ 6th ಸ್ಟ್ಯಾಂಡರ್ಡ್, ಕಾಲೇಜ್ನಲ್ಲಿ 3 ಸ್ಕಿಲ್ ಬೇಸ್ಡ್ ಸಬ್ಜೆಕ್ಟ್ಸ್ನ ಇಡಬೇಕು, ಆಮೇಲೆ ಡಿಗ್ರಿಯಲ್ಲಿ 4 ಸ್ಕಿಲ್ ಬೇಸ್ಡ್ ಸಬ್ಜೆಕ್ಟ್ಸ್ನ ಇಡಬೇಕು ಅಂತ ಹೇಳ್ತಾರೆ. ಯಾಕಂತಂದರೆ ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಹೋಗಿ ವಿಡಿಯೋ ಕೂಡ ನೋಡಿ, APJ ಅಬ್ದುಲ್ ಕಲಾಂ ಟಾಕ್ಡ್ ಅಬೌಟ್ ಸ್ಕಿಲ್ ಬೇಸ್ಡ್ ಎಜುಕೇಷನ್ 2016 ಅಂತಂದರೆ ಬರುತ್ತೆ. ಓಕೆ, ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಯಾಕೆ ಅದು ಇದುವರೆಗೂ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ. 2016 ಹಿಂದಗಡೆ ಹೇಗೆ ನಮ್ಮ ಎಜುಕೇಷನ್ ಸಿಸ್ಟಮ್ ಇತ್ತೋ ಈಗ ಕೂಡ ಅದೇ ರೀತಿ ನಮ್ಮ ಎಜುಕೇಷನ್ ಸಿಸ್ಟಮ್ ಇರೋದು ಸತ್ಯ. ಓಕೆ, ಬಟ್ ನಾನೀಗ ಒಂದು ವಿಚಾರ ಹೇಳಕ್ಕೆ ಬರ್ತಾ ಇದ್ದೀನಿ. ಸ್ಕಿಲ್ ಅಂತಂತಂದರೆ ಕೌಶಲ್ಯ ಕಲ್ತ್ಕೊಂಡವನು ಎಲ್ಲಾದರೂ ಮುನ್ನುಗ್ಗಲಿಕ್ಕೆ ಸಾಧ್ಯ. ಕೌಶಲ್ಯತೆ ಅಂತಂತಂದರೆ ಬರೀ ಸ್ಪೀಕಿಂಗ್ ಇಂಗ್ಲೀಷ್ ಅಷ್ಟೇ ಅಲ್ಲ, ಕಂಪ್ಯೂಟ್ರ್ ಕೂಡ ಬರ್ತೈತೆ, ಟ್ಯಾಲಿ ಕೂಡ ಬರ್ತದೆ, ಆಮೇಲೆ ಕನ್ವರ್ಜೇಷನ್ನು, ಯಾವ ಥರ ನಾವು ಕನ್ವರ್ಜೇಷನ್ ಮಾಡಬೇಕು, ಯಾವ ಥರ ನಾವು ಕಮ್ಯುನಿಕೇಷನ್ ಮಾಡಬೇಕು, ಇದೆಲ್ಲವೂ ಕೂಡ ಸ್ಕಿಲ್ಲೇ. ಓಕೆ, ಈಗ ನಾನು ಹೇಳಿದ ವಿಚಾರ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಯಾಕಂತಂದರೆ ಒಂದು ಕ್ಲಾಸಲ್ಲಿ 50ರಿಂದ 60 ಜನ ಮಿನಿಮಮ್ ಇರ್ತಾರೆ. ಇವತ್ತು ಯಾವ ಕ್ಲಾಸ್ ಆದರೂ ತೊಗೊರಿ, ನೀವು ಇದ್ದೇ ಇರ್ತಾರೆ. ಬಟ್ ಎಲ್ಲರೂ ಒಂದೇ ಥರ ಮಾರ್ಕ್ಸ್ ತೊಗೋಬೇಕಂದ್ರೆ ಸಾಧ್ಯ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿರೋ 5 ಬೆರಳುಗಳೇ ಸಮವಾಗಿಲ್ಲ ಅಂದಮೇಲೆ ಅದು ಹೇಗೆ ಎಲ್ಲರೂ ಒಂದೇ ಮಾರ್ಕ್ಸ್ ತೊಗೊಳ್ಳಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಈಗ ಎಲ್ಲ ಸೆಕೆಂಡ್ PUC ಮಕ್ಕಳು ಎಕ್ಸಾಮ್ಸ್ ಮುಗಿದಿದೆ, 10th ಹುಡುಗರದ್ದು ಎಕ್ಸಾಮ್ಸ್ ಮುಗಿದಿದೆ. ಸ್ಟೂಡೆಂಟ್ಸ್ಗಳು ಎಲ್ಲರೂ ಖಾಲಿ ತಿರುಗಾಡ್ತಾ ಇದ್ದೀರಾ. ದಯವಿಟ್ಟು ಪೇರೆಂಟ್ಸ್ಗಳು ವಿಚಾರ ಮಾಡಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಕಳಿಸ್ಕೊಡಿ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಆ್ಯಕ್ಚುಲಿ ನಾವೇನು ಮಾಡ್ತಾ ಇದ್ದೀವಪ್ಪ ಅಂತ ಹೇಳಿದ್ರೆ, ಬೇಸಿಕ್ ಕಂಪ್ಯೂಟರ್ ಆ್ಯಸ್ ವೆಲ್ ಆಸ್ ಸ್ಪೋಕನ್ ಇಂಗ್ಲೀಷು 2 ಮಂತ್ಸಲ್ಲಿ ಸಿಲೆಬಸ್ ಮುಗಿಸ್ಕೊಡ್ತಾ ಇದ್ದೀವಿ. ಕ್ಲಾಸಸ್ ಎಲ್ಲ ಇದೇ ತಿಂಗಳು 6ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಆ್ಯಡ್ ಆನ್ ಸಬ್ಜೆಕ್ಟ್ ಇದೆ. ಏನಪ್ಪ ಅಂತ ಹೇಳಿದರೆ ಕನ್ನಡ. ಕೆಲವೊಂದು CBSE, ICSE, ಸ್ಟೇಟ್ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಳಿಗೆ ಕನ್ನಡ ಕಷ್ಟ ಆಗಿರುತ್ತೆ. ಅಂಥವ್ರಿಗೆ ಕನ್ನಡ ಕೂಡ ವ್ಯಾಕರಣ, ಆಮೇಲೆ ರೀಡಿಂಗು, ಆಮೇಲೆ ರೈಟಿಂಗು ಹೇಳ್ಕೊಡ್ತಾ ಇದ್ದೀವಿ. ಓಕೆ, ವಿಚಾರ ಮಾಡಿ. ಇಷ್ಟು ಹೇಳೋದಿತ್ತು ಹೇಳಿದ್ದೀನಿ. ಕೆಳಗಡೆ ನಂಬರ್ ಕಾಣಿಸ್ತಾ ಇದೆ. ದಯವಿಟ್ಟು ಬೇಗ ಫೋನ್ ಮಾಡಿಬಿಟ್ಟು ನಿಮ್ಮ ಒಂದು ಸೀಟ್ನ ಬುಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಡ್ತೀವಿ. ಯಾಕಂತಂದರೆ ಸ್ಕೈ ಇವಾಗ 3ನೇ ವರ್ಷದ ಪಥದಲ್ಲಿ ಸಾಗ್ತಾ ಇದೆ. ಇದುವರೆಗೂ ನಾವು ಯಾರಿಗೂ ಕೂಡ ಸಿಲೆಬಸ್ ಅರ್ಧಂಬರ್ಧ ಮುಗಿಸ್ಕೊಡೋದು ಅಥವಾ ಫೀಸ್ನ ಜಾಸ್ತಿ ತೊಗೊಳ್ಳೋದು ಈ ಥರ ಎಲ್ಲ ಮಾಡಿಲ್ಲ. ಚೆನ್ನಾಗಿ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಫೀಸ್ನ ಇಟ್ಟಿದ್ದೀವಿ. ಅದೇ ರೀತಿಯಾಗಿ ಕ್ವಾಲಿಟಿನೂ ಕೂಡ ಕೊಡ್ತಾ ಇದ್ದೀವಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಬರ್ರಿ, ಸಿಗೋಣ. ಓಕೆ, ಬಾಯ್.